ಕತೆನೂ ಕೂಡ ಕೇಳಿಲ್ಲ, ಏನು ಇಲ್ಲ. ಫಸ್ಟ್ ಯಾವ ಮೂವಿ ಏನು ಅಂತ ಅಂದಾಗ ಇದು ಹಾರರ್ ಮೂವಿ, ಇದು ಜಾಂಬಿ ತರ ಮಾಡ್ತಿದೀವಿ, ಈ ತರ ನಾಯಿದ ಎಚ್ಚರಿಕೆ ಅಂತ ಅಂದ್ಬಿಟ್ಟು ನನಗೆ ಶಾಕು. ನಾಯಿದ ಎಚ್ಚರಿಕೆನಾ, ವಿಚಿತ್ರವಾಗಿದೆಯಲ್ಲ ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದ್ಸತಿ ಹೇಳಿ ಅಂತ ನಾನು ಲೀಲಾ ಅವ್ರಿಗೆ, ನಾಯಿದ ಎಚ್ಚರಿಕೆ ಅಂತ ಅಂದ್ಬಿಟ್ಟು, ಬಿ ಅವೇರ್ ಆಫ್ ಡಾಗ್ ಹೌದು ನಾಯಿದ ಎಚ್ಚರಿಕೆ, ಏನು ಇಲ್ಲೇನ್ ನಾವೇನ ನಾಯಿನಾ ಅಥವಾ ಏನು ಅಂತ. ಅದಕ್ಕೆ ಅವರು ಇಲ್ಲ ಇಲ್ಲ ಇದು ಹಾರರ್ದು ಜಾಂಬಿದು ಈ ತರ ಇರುತ್ತೆ, ಅರ್ಜೆಂಟ್ ಆಗಿ ನೀವು ಸ್ಟುಡಿಯೋ ಹತ್ರ ಬರಬೇಕು, ನಾವು ಸ್ಟೋರಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಒಂದ್ ದಿನದಲ್ಲಿ ಇರೋದು, ಇನ್ನೊಂದು 2 days ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ. ನಾನು ಇಲ್ಲಪ್ಪ ನಾನು ಟ್ರಿಪ್ಪಲ್ಲಿ ಇದ್ದೀನಿ, ನಾನಂತೂ ಬರಲ್ಲ ಅಂದೆ. ಆಮೇಲೆ ಲೀಲಾ ಅವ್ರಿಗಂತೂ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಲೀಲಾ ಮೋಹನ್ಗೆ ತುಂಬಾ ರಿಸ್ಕ್ ಆಗಿದೆ. ಡೇ ಒಂದಿನ ಕೂಡ ಒಂದ್ ಕಡೆ ಹೀರೋಯಿನ್ ಆಗಿರ್ಬೋದು, ಕೆಲವೊಬ್ರು ಏನೋ ಮಾಡ್ತೀನಿ ಮಾಡಲ್ಲ ಅಂತ ಅಂದ್ಬಿಟ್ಟು, ಎಷ್ಟೋ ಆಕ್ಟರ್ಸ್ ಕೂಡ ಅಷ್ಟೇ ಬರ್ತೀನಿ ಅಂತ ಅಂದವ್ರು ಬಂದಿಲ್ಲ. ಸೊ ಅವರಿಗೆ ಸ್ಟಾರ್ಟಿಂಗ್ ಇಂದಾನು ಟ್ರಬಲ್. ಸೊ ಆಮೇಲೆ ನಾನು 2 days ಮತ್ತೆ ಟ್ರಿಪ್ಪಿಂದ ಆಚೆ ಇದು ಸ್ಟುಡಿಯೋಗೆ ಹೋಗಿ ಮತ್ತೆ ಅಲ್ಲಿಂದ ಕತೆ ಎಲ್ಲ ಕೇಳಿದ್ಮೇಲೆ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು. ಸರಿ ಮಾಡ್ಲೇಬೇಕು ಅಂತ ಅನಿಸ್ತು. ಸರಿ ನಾನು ಫಸ್ಟ್ ಬರಲ್ಲ ಅಂತ ಹೇಳ್ತಾ ಇದ್ದೆ, ಇಲ್ಲ ನಾನು ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದೀನಿ, ನಾನಂತೂ ಮೂವೀಸ್ ಮಾಡಲ್ಲ, ಇಟ್ ಇಸ್ ಡನ್ ಅಂಡ್ ಡಸ್ಟೆಡ್ ಅನ್ನೋ ತರ ಇದ್ದೆ. ಕತೆ ಕೇಳಿದ್ಮೇಲೆ ಇಲ್ಲ ನಾನು ಮಾಡ್ಲೇಬೇಕು, ಇದೊಂದು ರೋಲ್ ಸಿಕ್ಕಿದೆ, ಚೆನ್ನಾಗಿದೆ ಮೂವಿ ಅಂತ ಅಂದ್ಬಿಟ್ಟು ತುಂಬಾ ಹಾರರ್ ಆಗಿತ್ತು. ಸೊ ಹಂಗಾಗಿ ನಾನು ಆ ತರ ಎಲ್ಲ ಕಾಂಟ್ರವರ್ಸಿಲೇ ಬಂದೆ.